ಯಾವುದೇ ಧರ್ಮವು ಕೇವಲ ಆರಾಧನೆಯನ್ನ ಕಳಿಸಲು ಬಂದಂತಹದ್ದಲ್ಲ. ಬದಲಾಗಿ ಅದು ಮನುಷ್ಯರನ್ನ ಬೆಸೆಯುವಂತಹ, ಅವರ ಸಂಬಂಧಗಳನ್ನು ಸುಧಾರಿಸುವಂತಹ ಮಾರ್ಗದರ್ಶನ ಮಾಡುತ್ತದೆ ಎಂದು ಅಸ್ಕೆ ಫೌಂಡೇಶನ್ ಅಧ್ಯಕ್ಷರಾದ ಸಿಬಿ ಅಸ್ಕೆ ಹೇಳಿದರು. ಸ್ಥಳೀಯ ಜಾಮಿಯಾ ಮಸೀದಿಯಲ್ಲಿ ಅಸ್ಕೆ ಫೌಂಡೇಶನ್ ವತಿಯಿಂದ ಏರ್ಪಡಿಸಿದ್ದ ಇಫ್ತಾರ್ ಕೂಟದಲ್ಲಿ ಮಾತನಾಡಿದ ಅವರು, ಕಳೆದ 5 ವರ್ಷಗಳಿಂದ ಇಫ್ತಾರ್ ಕೂಟವನ್ನು ಅಸ್ಕೆ ಫೌಂಡೇಶನ್ ವತಿಯಿಂದ ಏರ್ಪಡಿಸಲಾಗುತ್ತಿದ್ದು, ದೇಹ ಹಾಗೂ ಮನಸ್ಸಿನ ಶುದ್ಧತೆಯ ಜೊತೆಗೆ ಸತ್ಯ ನಿಷ್ಠೆಯಿಂದ ಕಾಯಕದಲ್ಲಿ ತೊಡಗಲು ರಂಜಾನ್ ಹಬ್ಬ ಪ್ರೇರಣೆ ನೀಡುತ್ತದೆ. ಇಫ್ತಾರ್ ಕೂಟವು ಹಿಂದೂ ಮುಸ್ಲಿಮರ ಸೌಹಾರ್ದತೆಯ ಸಂಕೇತವಾಗಿದೆ. ಹಿಂದೂಗಳು ಹಾಗೂ ಮುಸ್ಲಿಂ ಬಾಂಧವರು ಒಟ್ಟಾಗಿ ಊಟ ಮಾಡಿದಾಗ ಪರಸ್ಪರ ಪ್ರೀತಿ, ವಿಶ್ವಾಸ ಹಾಗೂ ಭಾವೈಕ್ಯತೆಯು ಹೆಚ್ಚಾಗಿ ನಾವೆಲ್ಲರೂ ಒಂದೇ ಎನ್ನುವ ರಾಷ್ಟ್ರಾಭಿಮಾನದ ಭಾವೈಕ್ಯತೆಯನ್ನ ಸಾರುತ್ತದೆ ಎಂದರು. ಈ ವೇಳೆ ಅಂಜುಮನ್ ಇಸ್ಲಾಂ ಕಮಿಟಿ ಅಧ್ಯಕ್ಷ ಲಾಳೆ ಮಾಶಾಕ್ ಔಟಿ, ಮೌಲಾ ಸಾಬ್ ರಕಸ್ಗಿ, ಮೌಲಾನಾ ಮೊಹಮ್ಮದ್ ಗೌಸ್ ಸಿಕ್ಕಲಗಾರ್ ರಂಜಾನ್ ತಿಂಗಳ ಮಹತ್ವದ ಬಗ್ಗೆ ಮಾತನಾಡಿದರು. ಹುಚ್ಚೆ ಸಾಬ್ ಮೂಲಿಮನಿ, ಮೆಹಬೂಬ್ ಗೊಳಸಂಗಿ, ಹುಸೇನ್ ಮುಲ್ಲಾ, ರಸೂಲ್ ಸಾಬ್ ಖಾಜಿ, ಉಪಾಧ್ಯಕ್ಷರಾದ ಬಾಷೆ ಸಾಬ್ ತಗ್ಗಿನಮನಿ, ಹನುಮಂತ ಕುರಿ, ಸಂಗಣ್ಣ ಸಜ್ಜನ್, ಅಲ್ಲಾ ಬಕ್ಷ ಕುಳಗೇರಿ, ಮೆಹಬೂಬ್ ಕುಳಗೇರಿ, ಮೌಲಾನಾ ಇಸ್ಮಾಯಿಲ್ ಮುಲ್ಲಾ, ಯೂನುಸ್ ಮೂಲಿಮನಿ ಹಲವಾರು ಜನರು ಉಪಸ್ಥಿತರಿದ್ದರು. ವರದಿಗಾರ ಅಬ್ದುಲ್ ರಜಾಕ್ ರಕ್ಕಸ್ಗಿ, ನಾಲತ್ವಾಡ್. ಮೆರೆಯುವಂಥ ಒಂದು ಮನಸ್ಸಿದೆಯಲ್ಲ, ಆ ಮನಸ್ಸಿಗೆ ಆ ಭಗವಂತ ಮೆಚ್ಚಲಿ, ಇನ್ನೂ ಹೆಚ್ಚಿನ ಆಯುಷ್ಯ ಆರೋಗ್ಯ ಕರುಣಿಸಲಿ. ಅವರ ಒಳ್ಳೊಳ್ಳೆಯ ವಿಚಾರಗಳನ್ನು ನಾವೆಲ್ಲ ನೋಡ್ತಾ ಇದ್ದೇವೆ, ಸಮಾಜ ಸೇವೆಯನ್ನು ನಾವೆಲ್ಲ ಕಾಣ್ತಾ ಇದ್ದೇವೆ. ಅವರಿಗೆ ಆ ಭಗವಂತ ಮುಂದಿನ ದಿನಮಾನದಲ್ಲಿ ಅವರ ಎಲ್ಲ ಆಶೆ ಆಯುಷ್ಯ ಮತ್ತು ಅವರ ಶ್ರೇಯಸ್ಸಿಗೆ ಇನ್ನೂ ಹೆಚ್ಚು ಬೆಳೆಯಲಿ ಅಂತ ನಾವು ನಮ್ಮ ಸಮಾಜದ ಪರವಾಗಿ ಈ ವಿಶೇಷ ತಿಂಗಳಲ್ಲಿ ನಾವು ಆ ಅಲ್ಲಾಹನಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಮತ್ತೊಂದು ವಿಷಯ ಏನೆಂದರೆ, ಹಣ ಎಲ್ಲರ ಹತ್ತಿರ ಇದೆ, ಗುಣ ಇರೋಂಗಿಲ್ಲ. ಗುಣ ಇರೋರು ತುಂಬ ಕಡಿಮೆ ಇರ್ತಾರೆ. ಹಣ ಇಲ್ಲದೇ ಇರೋರು ಈ ಕಾಲದಲ್ಲಿ ಕಡಿಮೆ. ಎಲ್ಲರ ಹತ್ರ ಹಣ ಇದೆ, ಆದರೆ ಇಂಥ ವಿಶೇಷ ಕಾರ್ಯಕ್ರಮಗಳು ಕೋಮು ಸೌಹಾರ್ದತೆಗಾಗಿ, ಸಮಾಜ ಸೇವೆಗಾಗಿ, ಬಡವರಿಗಾಗಿ, ದಲಿತರಿಗಾಗಿ ಏನೋ ಒಂದು ಮಾಡಬೇಕಪ್ಪ, ಏನೋ ಒಂದು ಅವ್ರ ಕಿವಿಗೆ ಬಿದ್ದರೆ ಸಾಕು. ನಾನು ಹಲವಾರು ವಿಷಯಗಳನ್ನು ನಾನು ನೋಡಿದ್ದೇನೆ. ಅವರ ಆತ್ಮೀಯರಿದ್ದಾರೆ, ಇಲ್ಲೇ ಅಬ್ಬು ಇದ್ದಾರೆ, ಇನ್ನೂ ಹಲವಾರು ಜನ ಇದ್ದಾರೆ. ನಮ್ಮ ಸಾಹೇಬ್ರಿಗೆ ಹೇಳೇನಂತಾರೆ, ಏನಾದ್ರು ಒಂದು ಸ್ವಲ್ಪ ತೊಂದರೆ ಇದೆ ಅಂತಂದ್ರೆ ನಮ್ಮ ಸಾಹೇಬ್ರಿಗೆ ಹೇಳೇನಂತಾರೆ. ಅಂಥ ಒಂದು ಮನೋಭಾವ ಆ ದೇವರು ಅವರಲ್ಲಿ ಕೊಟ್ಟಿದ್ದಾನೆ. ಅವರಿಗೆ ಆ ಭಗವಂತ ಆಯುಷ್ ಕೊಡಲಿ, ಆರೋಗ್ಯ ಕೊಡಲಿ ಅಂತ ಮತ್ತೊಮ್ಮೆ ಆ ಭಗವಂತನಲ್ಲಿ ಕೇಳ್ಕೊಳ್ತಾ, ನಮ್ಮ ಈ ನಾಲತ್ವಾಡ ನಮ್ಮ ಸಮಾಜಕ್ಕೆ, ನಮ್ಮ ರೋಜಾದ ಜನರಿಗೆ ಈ ಸಂದರ್ಭದಲ್ಲಿ ಇಫ್ತಾರ್ ಅಂತ ಮಾಡಿದ್ದಕ್ಕಾಗಿ ನಾವು ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು ಎರಡು ಮಾತುಗಳನ್ನು मुझसे मैं तमाम लोगों को हमारे अंजुमन कमेटी सदर कमेटी की तरफ से आप तमाम का इस्तेमाल करते हुए यहाँ हमारे आज क्या है इफ्तार का है, इसलिए क्या है हमारे अस्की साहब जो है इफ्तार का यहाँ रखे थे, आने में ज़रा थोड़ी देर हुई। और क्या है ये हर साल भी क्या है हमारे यहाँ क्या है इफ्तार का जो इंतज़ाम करते हैं। आज के माहौल ऐसा है, जो जात पात का जो मामला ऐसा है, हर एक जात के अंदर एक ऐसी एक ये है, जात नहीं क्या है समझ नहीं पड़ता। ऐसे मौके में सब जनों को सौहार्दता होकर सबको मिलाकर क्या है यहाँ क्या है एक इफ्तार कूटा जो क्या है हमारे एसपी साहब रखे हैं, हमें उनका क्या है शुक्रिया अदा करते हैं। इसके बाद यहाँ नीति नहीं है, कन्नूर है, ताड़ीकोट और क्या है मुद्देबाड़ और नालतौड़ और 4 जगह भी क्या है हर साल 4-5 साल से क्या है हम करते आए हैं। मैं हमें सदर दिल से अल्लाह रब्बुल आलमीन ने और भी क्या है ज़्यादा करेंगे उनको क्या है मैं एक कमेटी की तरफ से एक जिम्मेदारी की तरफ से मैं उनको दुआ करते हुए मेरी 2 बात खत्म करता हूँ। आपसे दुआ ಎರಡು ಮಾತಿನಲ್ಲಿ ನಮ್ಮ ಹುಟ್ಟಿ ಸಾಹೇಬರಲ್ಲಿ ಮತ್ತು ಸಮಸ್ತ ಈಗಾಗಲೇ ನಾವು ತಾಳಿಕೋಟೆ, ಮುದ್ದೇಬೇಳ, ನಾಲತ್ವಾಡ ಮತ್ತು ನಮ್ಮೂರಿಂದ 8ನೇ ವರ್ಷ ಆಯ್ತು, ಕೊನ್ನೂರ ಉಳಿದ ಕಡೆ 4ರಿಂದ 5 ವರ್ಷ ಆಯಿತು. ಆದ್ರೆ ನಾನು ಹುಡ್ಕೋತ ಬಂದಂಗೆ ಇವತ್ತು ಬರೀ ಮುಸ್ಲಿಂ ಸಮಾಜಕ್ಕೆ ಅಷ್ಟೇ ಮಾಡ್ತೀವಿ ಅಂತಿಲ್ಲ. ಇವತ್ತು ಇದು ಮಾಡೋ ಉದ್ದೇಶ ಏನು, ಯಾಕೆ ಮಾಡಬೇಕು, ಇರುತ್ತೆ ಆ ಮಾತಿನ ತಾತ್ಪರ್ಯ ಏನಪ್ಪ ಅಂದ್ರೆ, ಇವತ್ತು ಹಿಂದೂ ಮುಸ್ಲಿಂ ಇದೊಂದು ಪ್ರತಿ ವರ್ಷದಲ್ಲಿ ಪವಿತ್ರ ತಿಂಗಳು ರಂಜಾನ್ ಹಬ್ಬದ ಈ ಭಾವೈಕ್ಯತೆ ನಾವು ಒಂದು ಸಮಾಗಮ
ಮತ್ತು ಪ್ರತಿಯೊಂದು ಹಬ್ಬ ಹರಿದಿನಗಳಲ್ಲಿ ಒಂದು ಹಿಂದೂ ಮುಸ್ಲಿಂ ಕೂಡಿ ಮಾಡೋದಾದ ಹಬ್ಬದ ಒಂದು ಸೌಹಾರ್ದತೆ ಸಂಕೇತ ಅಂತ ಹೇಳ್ಕೊಂಡ ಈ ಸಂದರ್ಭ ನಾನು ಹೇಳಕ್ಕೆ ಇಚ್ಛೆ ಪಟ್ಟು ಆ ಒಂದು ದಿಶೆಯಲ್ಲಿ ನಾವು ಮಾಡ್ಕೋತ ಹೋದಂಗ ಪ್ರತಿ ಊರಾಗೂ ಒಂದು ಭಾಳ ವಿಶೇಷತೆ ಏನಪ್ಪ ಅಂದ್ರೆ ನಾವು ಏನು ಬರೀ ಹಬ್ಬಕ್ಕೆ ಫೋನ್ ಮಾಡಿದೆ ಅವ್ರ ಹಬ್ಬ ಒಬ್ಬನಿಂದ ಅವರಿಂದ ಎಷ್ಟೋ ಯುವಕರು ಮತ್ತು ಎಲ್ಲ ಹಿರಿಯರು ಪದಾಧಿಕಾರಿಗಳು ಮಾರ್ಗದರ್ಶಕರು ನಾ ಬರೀ ಹಬ್ಬ ಮಾಡಿ ಅದರಿಂದ 50 ಮಂದಿ ಒಂದು ಸಹಾಯ ಸಹಕಾರ ಇರ್ತದೆ. ನಾ ಹಬ್ಬನ ಒಬ್ಬನಿಂದ ತಪ್ಪು ಭಾವಿಸ್ಬಾರ್ರಿ, ಯಾಕಂತಂದ್ರೆ ಏನಾಗ್ತದೆ ಒಂದು ಕೆಲಸ ಮಾಡೋದು 10 ಮಂದಿ ಕುಡ್ದಾಗ ಒಂದು ಕೆಲಸ ಆಗ್ತದೆ. ಆದ್ರೆ ತಾಳಿಕೋಟೆಯಲ್ಲಿ ಭಾಳ ಅಭೂತ ನಮಗೆ ಈ ರಂಜಾನ್ ಇಫ್ತಾರ್ ಊಟ ಮಾಡುವಾಗ ಯಾಕೆ ಇದನ್ನ ಮಾಡ್ಕೋತ ಹೊಂಟಿವಿ ಅಂತಂದ್ರೆ ನಾವೇನು ಫಸ್ಟ್ ಕೊಂಡೂರ ಮಾಡಿದ್ವಿ ಎಲ್ಲ ನಮ್ಮ ಮುಸ್ಲಿಂ ಸಮಾಜ ಬಂದು ನಮ್ಮ ರಹೀಮ್ ಸಾಬನ್ನ ಕಳ್ಕೊಳ್ಸಾರಾಗಲಿ, ನಮ್ಮ ರಫಿ ಕಳ್ಕೊಳ್ಸಾರಾಗಲಿ, ಅವ್ರು ಹೇಳಿದ್ರೆ ಅಲ್ಲೆಲ್ಲ ಒಟ್ಟರು ಕೂಡ ಭಾಳ ಒಂದು ನಮ್ಗೆ ಸಹಾಯ ಮತ್ತು ಸಹಕಾರ ಕೊಟ್ಟರು. ಅದೇ ರೀತಿಯಾಗಿ ಮುದ್ದೇಬಳದಲ್ಲಿ 2-3 ಕಾರ್ಯಕ್ರಮ ಮಾಡಿದಾಗ ನಮ್ಮ ಪುರಸಭೆ ಅಧ್ಯಕ್ಷರು ನಾನು ಇನ್ನೂ ಅವಾಗ ಇದೇನಂತ ಪಕ್ಷಾತೀತವಾಗಿ ಮತ್ತು ಜಾತ್ಯತೀತವಾಗಿರ್ತದೆ, ಯಾವುದೂ ಪಕ್ಷ ಮತ್ತು ಜಾತಿಗೆ ಸೀಮಿತ ಅಲ್ಲ. ಕೆಲವೊಂದು ಜನ ಅಂತಿರ್ತಾರೆ ಇಲೆಕ್ಷನ್ ಬಂದಾಗ ಮಾಡ್ತಾರೆ ಊಟ, ನಮಗೆ ಹಂಗಿಲ್ಲ. ಆ ರಾಜಕಾರಣಕ್ಕೆ ಇದಕ್ಕೆ ಯಾವುದೂ ಸಂಬಂಧ ಇರಂಗಿಲ್ಲ. ಇದು ನಮ್ಮ ನಿತ್ಯ ನಿರಂತರದಿಂದ ಪ್ರತಿ ವರ್ಷ ಈ ನಮ್ಮ ಫೌಂಡೇಶನ್ ಸಾಮಾಜಿಕ ಕಾರ್ಯ ಒಂದು ಚಟುವಟಿಕೆ ಕೆಲಸ ಇದು ಸಂತೀವಿ ಯಥಾಸ್ಥಿತಿ ಒಂದು ಪ್ರತಿಯೊಂದು ಕಮಿಟಿ ಇರ್ಬೋದು, ತಾಳಿಕೋಟೆ ಇರ್ಬೋದು, ಮುದ್ದೇಗಳು, ನಾಳತ್ತೋಡು ಇರ್ಬೋದು, ಭಾಳ ಒಂದು ಅಚ್ಚುಕಟ್ಟಾಗಿ ನಮ್ಮ ಪ್ರೀತಿಯಿಂದ ಆಧಾರದ ಒಂದು ನಮಗೆ ಭಾಳ ಸಹಾಯ ನಿಮ್ಮ ಸಹಕಾರ ಇವತ್ತು ನಮ್ಗೆ ಮಾಡಲಿಕ್ಕೆ ಪ್ರೇರಣೆ ಆಗ್ಯದ ಅಂತ ಹೇಳ್ಕೊಂಡ ನಿಮ್ಮೆಲ್ಲ ಒಂದು ಇದರಿಂದ ಮನಸ್ಸು ಬಿಚ್ಚಿ ಹೇಳ್ಬೇಕಾಗ್ತದೆ. ನಾವು ಯಾವುದೂ ಬರೀ ಫೋನ್ ಮಾಡಿ ಹಿಂಗೆ ಅಂತಂದ್ರೆ ಸಾಕು, ಎಲ್ಲ ತಾವೇ ಇವತ್ತು ಸಂತಿ ಹಿಡ್ಕೊಂಡು ಎಲ್ಲ ಮಾಡ್ಕೊಂಡು ಏನು ನಿಮ್ಮ ಸಹಕಾರ ಮನೋಭಾವನೆ ಅದಲ್ಲ, ಇದು ಇನ್ನೊಂದು ಸಮಾಜಕ್ಕಾಗಲಿ ಇನ್ನೊಂದು ಜಾತಿಗಾಗಲಿ ನಿಮ್ಮ ಸಹಕಾರ ಮನೋಭಾವನೆ ಭಾಳ ದೊಡ್ಡ ಕೆಲಸ ಇದು. ನೀವು ಬರೀ ನಾ ಹೇಳಿದ್ರೆ ಸಾಕು ಇಷ್ಟೆಲ್ಲ ಮಾಡ್ತೀರಿ ಅಂತಂದಾಗ ನಾವು ಅದನ್ನು ನಿಮ್ಮ ಋಣ ನಾವು ಎಂದೂ ತೀರ್ಸೋಕ್ಕಾಗಂಗಿಲ್ಲ. ಇವತ್ತೇನು ನಾವು ಮಾಡ್ಕೊತ ಬಂದೀವಿ ತಮ್ಮ ಸಹಾಯ ಸಹಕಾರದ ಮುಂದಿನ ದಿನಮಾನಗಳಲ್ಲಿ ಎಲ್ಲ ಯುವಕ ಮಿತ್ರರು, ಗುರು ಹಿರಿಯರು, ಮಾಧ್ಯಮ ಸ್ನೇಹಿತರು, ಎಲ್ಲ ಪದಾಧಿಕಾರಿಗಳು, ನಮ್ಮ ಔಟಿ ಸರ್ ಅಧ್ಯಕ್ಷರ ಆದಾಗಿ ಸರ್ವರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಅಸ್ಕಿ ಫೌಂಡೇಶನ್ ತುಂಬ ತಮಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸಿ ತಾವು ಇದೇ ರೀತಿಯಾಗಿ ಇನ್ನೊಂದು ಏನೇ ನಮ್ಮ ಕೆಲಸಗಳಿದ್ರು ಸಹಿತ ನಮ್ಮ ಅವು ಹಚ್ತಿರ್ತಾರೆ, ಫೋನ ಇನ್ನೂ ಸಣ್ಣವ್ರು ಹಚ್ತಿರ್ತಾರೆ. ಇವತ್ತು 100ಕ್ಕೆ 100 ಮಾಡೋಕೆ ಆಗಲಿಲ್ಲ ಸಹಿತ 150% ನಮ್ಮ ಕಡೆ ಸಾಧ್ಯ ನಾವು ಸಹಾಯ ಸಹಕಾರ ಮಾಡ್ಕೋತ ಬಂದೀವಿ. ನಿಮ್ಮ ಸದಾ ಒಂದು ಆಶೀರ್ವಾದ ನಮ್ಮ ಮ್ಯಾಗ ಇರಲಿ ಅಂತೇಳಿ ಮತ್ತೊಮ್ಮೆ ಮಗ ನಿಮ್ಮೆಲ್ಲರೂ ಮತ್ತು ಸಾಮಾಜಿಕ ಒಡನಾಟದ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತದೆ. ಇದು ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುವಲ್ಲಿ ಸಹಾಯ ಮಾಡುತ್ತದೆ. ಇಂತಹ ಸೇವೆ ಮಾಡುವವರು ಬಹಳ ಅಪರೂಪ ಇದ್ದಾರೆ. ಆದ್ದರಿಂದ CB ಅಸ್ಕಿಯವರ ಈ ಸೇವೆ ನಾನು ನಿರಂತರವಾಗಿ ಮಾಡ್ತೀನಿ. ಯಾವುದೇ ರಾಜಕೀಯವಾಗಲಿ ಕೆಲವು ಜನ ಏನಂತ ರಾಜಕೀಯಕ್ಕೆ ಬರ್ಬೇಕಂದ್ರೆ ಸಮಾಜ ಸೇವೆ ಚಾಲೂ ಮಾಡಿಬಿಡ್ತಾರೆ. ರಾಜಕೀಯ ಏನಾರ ಆರ್ಸಿ ಬಂದ್ರೆ ಬಿಡೋದು, ಆರ್ಸಿ ಬರ್ಲಿಕ್ಕಂದ್ರೂ ಸಮಾಜ ಸೇವೆ ಬಿಡೋದು. ಆದ್ರೆ ಅಸ್ಕಿಯವರು ಹಂಗಲ್ಲ. 5-6 ಕನಿಷ್ಠ 10 ವರ್ಷದಿಂದ ನಾನು ನೋಡ್ಕೊಂಡು ಬಂದಿನಿ. ಅವ್ರಿಗೆ ಅಸ್ಕಿ ಕೊಣ್ಣೂರಾಗೂ ಸಹ ರೈತರಿಗೆ JCB ಉಚಿತವಾಗಿ ಕೊಟ್ಟು ಅಲ್ಲಿ ಒಡ್ಡು ಹಾಕೋ ಕೆಲಸ ಅಲ್ಲಿ ನಿರಂತರವಾಗಿ ಅವರು ಅಸ್ಕಿ ಫೌಂಡೇಶನ್ ಇಂದ ಮಾಡ್ಕೋತಾ ಬರ್ತಾ ಇದ್ದಾರೆ. ಅವರ ಸಾಮಾಜಿಕ ಸೇವೆ ಇನ್ನೂ ಹೆಚ್ಚು ಬೆಳೆಯಲ್ಲಿ, ತಾಲೂಕಲ್ಲ ಜಿಲ್ಲಾ ಮಟ್ಟದ ಮತ್ತು ರಾಜ್ಯ ಮಟ್ಟದಲ್ಲಿ ವಿಸ್ತರಿಸಲಿ ಎಂದು ಈ ಮೂಲಕ ಹೇಳಿ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಸಮಾಪ್ತಿಗೊಳಿಸ್ತೇವೆ. 5 साल से ये मोहब्बत का पैगाम हम लोगों को दे रहे हैं। सारे जहां से अच्छा हिंदू सिता हमारा, सारे जहां से अच्छा हिंदू सिता हमारा, हम बुलबुले हैं इसके ये गुल सिता हमारा। ये सबक CB अस्की साहब हमें बता रहे हैं। मेरे प्यारे भाइयों, आज के इस माहौल में हम और आप एक दूसरे को मिलाकर इस हिंदुस्तान का नक्शा चेंज करना है और हम इस हिंदुस्तान में सौहार्दता का एक सबक दूसरों को देना है। जिसके दिलों में नफरत है उनके दिलों में मोहब्बत पैदा करें, जिनके दिलों में अदावत है उनके दिलों में दोस्ती पैदा करें। आज हमारी इस नालतमाड़ में खासकर हम नौजवानों से हम इनका तहदिल से शुक्रिया अदा करते हैं। क्यों कि यहाँ पर गुर्बत के मसाइल आए तो इनको बात करते हैं कि भाई ऐसा एक आदमी गरीब है, आपसे कुछ मदद चाहिए तो फ़ौरन मदद करते हैं। हमने देखा है जिस तरह हमारे सदर साहब ने कहा, मेरे प्यारे भाइयों, आज दौलत और दिल दोनों एक तरफ नहीं होते। जिसके पास दौलत है उसके पास दिल नहीं होता, और जिसके पास दिल ರಾಜಮುಂಡ ಅಧ್ಯಕ್ಷರ ನೀಡಿ